ನಮ್ಗೆ ವಿರೋಧ ಇದೆ BJP ಇದಾಗಲ್ಲ. ಇನ್ಕ್ಲೂಡಿಂಗ್ ಪ್ರಥಮ ಪ್ರಜೆ ನಮ್ಮ ರಾಷ್ಟ್ರದ ಪ್ರಥಮ ಪ್ರಧಾನಿನೇ ಈ ಕಾರ್ಯಕ್ರಮ ಆಗಲ್ಲ ಅಂತ ಹೇಳುವಂಥದ್ದು ಇದೆ, ಮಾಧ್ಯಮದಲ್ಲೂ ಬಂದಿದೆ. ಆಮೇಲೆ ಈಗ ಅವರೇನೇನೆ ಡೆಲ್ಲಿಲೂ ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಅದನ್ನು ನಾನು ಖಂಡನೆ ಮಾಡೋಲ್ಲ. ಯಾಕೆಂದರೆ ಎಲ್ಲ ಅವರು ಕೊಡಲಿ, ಜನತೆಗೆ ಬಡವರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮ ನಾವು ಕಾಮೆಂಟ್ ಮಾಡೋಲ್ಲ. ಆದರೆ ನಾವು ಮಾಡಿದಾಗ ಅವ್ರು ಹೇಳಿದ್ರಲ್ಲ, ಈ ರಾಜ್ಯದಲ್ಲಿ ಆಗೋದೇ ಇಲ್ಲ, ನಡೆಯೋದೇ ಇಲ್ಲ ಅಂತ ಹೇಳಿದ್ರು. ಆದರೆ ನಾವು ನಡೆಸಿದ್ದೇವೆ. BJP ಅವರಿಗೆ ಈಗ ಇಷ್ಟು ವರ್ಷ ಅಧಿಕಾರ ಮಾಡಿದಾರಲ್ಲ, ಈ ಥರ ನಾನು ಹೇಳಿದ್ನಲ್ಲ, ದೇವರಾಜ ಅರಸು ಕಾಲದಿಂದ ಒಬ್ಬೊಬ್ಬ ಮುಖ್ಯಮಂತ್ರಿ ನಿಂತು ಕೊಟ್ಟಿದ್ದಾರಲ್ಲ, ಇವ್ರದ್ದು ಯಾವ್ದು ಹೇಳಿ ನೋಡೋಣ. ಅರ್ಕಲ್ ಸೈಕಲ್ಲು, ಮುರ್ಕಲ್ ಸೀರೆ ಬಿಟ್ಟರೆ ಯಾವ ಕಾರ್ಯಕ್ರಮ ಕೊಟ್ಟಿರೋದು ಇವರು ಹೇಳಿ. ವೈ ದೇ ಆರ್ ನಾಟ್ ಪ್ರೊನೌನ್ಸಿಂಗ್ ದಿ ಪ್ರೋಗ್ರಾಮ್. 72,000 ಕೋಟಿ ನಾವು ಇದನ್ನು ಅನೌನ್ಸ್ ಮಾಡಿದ್ರು, ರೈತರ ಸಾಲ ಮನ್ನಾ ಮಾಡಿದ್ದೀವಲ್ಲ, ಯಾಕೆ ಮಾಡಲ್ಲ ಇವರು? ಬರೀ ಬಾಯಲ್ಲಿ ಹೇಳ್ತಾರೆ. ನಾವು ಬದುಕಿನೊಂದಿಗೆ ಸಹಾಯ ಮಾಡ್ತೀವಿ, ಅವರು ಭಾವನೆ ಒಳಗೆ ರಾಜಕೀಯ ಮಾಡ್ತಾರೆ. ಅವ್ರು ಹೇಳಿದ್ದಕ್ಕೆ ಉತ್ತರ ಕೊಡ್ತೀನಿ ಅಷ್ಟೇ. ನಾನು ಹೇಳೋದು ಕಮಾನ್ ಯಾವುದೂ ಇಲ್ಲ, ಬರೀ ಹಿಂದೂ ಮುಸ್ಲಿಂ ಇಲ್ಲ ಇನ್ನೊಂದು ಮತ್ತೊಂದು ಭಾವನೆಗಳನ್ನ ಕೆಡಕಿ ಜನನ ಅಯೋನಿಸ್ತಾರೆ ಹೊರತು ಹಿಂದುತ್ವದಲ್ಲಿ ರಾಜಕೀಯ ಮಾಡೋದು ಇದು ಬದುಕಿನ ಜೊತೆಲಿ ಸಹಾಯ ಮಾಡೋದು. ಅಭಿವೃದ್ಧಿಗೆ ದುಡ್ಡಿಲ್ಲ ನಮ್ಮಲ್ಲಿ. ಶಾಸಕ ಹೇಳಪ್ಪ, BR ಪಾಟೀಲ್ ಆಗಲಿ ಇವರೆಲ್ಲ ಹೇಳ್ತಾರೆ ನಮ್ದು ಅಭಿವೃದ್ಧಿ ದುಡ್ಡಿಲ್ಲ, ನಾ ರಾಜೀನಾಮೆ ಕೊಡ್ತಾ ಇದ್ದೀನಿ ಸರ್. ಏನು ಅವ್ನಿಗೆ ಇನ್ನೊಂದು ಪೊಸಿಷನ್ ಬೇಕಾಗಿತ್ತು, ಕೊಟ್ಟು ತಗೊಂಡೇನೆ. ನನಗೆ ನೇರವಾಗಿ ಕೋಪ ಬರ್ಸ್ಬೇಡಿ. ಈಗಾಗಲೇ ಹಾಕಿದ್ರೆ ಪ್ಲಾನಿಂಗ್ ಕೊಟ್ಟ ತಕ್ಷಣ ಸುಮ್ಮನಾಗೋದು. ರಾಜ್ಯದ ಜನರನ್ನ ಭಿಕ್ಷುಕರನ್ನಾಗಿ ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆಗಳು ಕೊಟ್ಟಂತಂದು ಶ್ರೀರಾಮ್ ಹೇಳಿದ್ದಾರೆ. ಯಾರು ಅವನು ಏನಾದರೂ ಇಂಥ ನಮ್ಮ ಕಾರ್ಯಕ್ರಮ ಜ್ಞಾಪಕ ಇದೆಯಲ್ರಿ ಅವ್ರಿಗೆ ಅವರು ಅದಕ್ಕೆ ಹೇಳಿದ್ವಿ ನಾವು. ನಮಗೂ ಒಂದು ವ್ಯತ್ಯಾಸ. ನಾವು ಇವೆಲ್ಲ ಕೊಟ್ಟಿರೋದ್ರ ಬಗ್ಗೆ ಯಾರಿಗೂ ಏನೋ ಇದಿಲ್ವಾ? ಕೊಟ್ಟಿರೋದಕ್ಕೆ ತಲುಪ್ತಾ ಇಲ್ಲ. ಅದು ಏನು ಒಬ್ಬ ಮೀಡಿಯೇಟ್ರ್ ಇಲ್ಲ, ನೇರವಾಗಿ ತಲುಪ್ತಾ ಇದೆ. ಚುನಾವಣೆ ಟೈಮಲ್ಲಿ ಏನೋ ಕೊಟ್ಬಿಟ್ಟು ಒಟ್ಟು ಕಿಟ್ಟಿಸ್ತಾ ಇಲ್ಲ ನಾವು. ಏನು ಹೇಳೋದು ನೀವು ಈ ರೀತಿ ಅವ್ರ ಜೊತೆಲಿ ಹೋಗಿರೋ. ನಾನು ಶಿವರಾತ್ರಿ ನಾನು ದರ್ಗಾಕ್ಕೂ ಹೋಗ್ತೀನಿ, ಚರ್ಚ್ಗೂ ಹೋಗ್ತೀನಿ. ನಾನು ಹುಟ್ಟುತ್ತಾ ಹಿಂದೂ. ಯಾವ ಶಿವರಾತ್ರಿಗೆ ಆಚರಣೆಗೆ ಹೋಗಿದ್ದೀರಿ, ಇದಕ್ಕೂ ರಾಜಕೀಯ ಸಂಬಂಧ ಇಲ್ಲ. ಅದನ್ನ ನೀವು ಬೇರೆ ತರ ಮಾತಾಡಿದ್ರೆ ನಾನು ಜೊತೆಲಿ ಕುಂಭಮೇಳವನ್ನ AICC ಅಧ್ಯಕ್ಷರು ಈ ಕಡೆ ವ್ಯಂಗ್ಯ ಮಾಡ್ತಾರೆ, ಈ ಕಡೆ ಕುಂಭಮೇಳಕ್ಕೆ ಹೋಗ್ತಿದ್ದಾರೆ DK ಕುಂಭಮೇಳಕ್ಕೆ ಹೋಗೋದಾಗಲಿ, ಈಶಾಗ ಹೋಗೋದಾಗಲಿ ಒಂದೊಂದು ಧರ್ಮದ ಪ್ರತೀಕ. ಅವರು ಈಗ ಇವನು DK ಶಿವಕುಮಾರ್ ಹಿಂದೂನ ಇಲ್ಲ, ಅವ್ರನ್ನ ಇದಕ್ಕೆ ಕಳ್ಸಲ್ವ, ವ್ಯಾಟಿಕನ್ ಸಿಟಿ ಕಳ್ಸಲ್ಲ. ಯಾರನ್ನ ಸರ್? DK ಶಿವಕುಮಾರ್ನ ಈಶಾ ಫೌಂಡೇಶನ್ ಹೋಗಿ ಬಂದಿರೋದು ಸರಿ ಒಪ್ಪತ್ತೀನಿ. ವ್ಯಾಟಿಕನ್ ಸಿಟಿಗೆ ಹೋಗ್ತಾನೆ, ನೋಡಕ್ಕೆ ಹೋಗ್ಬೋದು, ಪ್ರಾರ್ಥನೆಗೆ ಹೋಗ್ತಾನೆ. ನಡೀಲಿ. ಒಟ್ಟು ನಾನಾಗಲಿ ಶಿವಕುಮಾರ್ ಆಗಲಿ ವಿದ್ಯಾರ್ಥಿ ದಶೆಯಿಂದ ಹೋರಾಟದಲ್ಲಿ ಒಂದೇ ಪಕ್ಷದಲ್ಲಿ ದುಡ್ದು ಆತ ಒಬ್ಬ ಸಮರ್ಥ ನಾಯಕ, ಸಂಘಟಕ ಮತ್ತು ಎಲ್ಲ ರಾಜ್ಯದಲ್ಲೂ ಅವನಿಗೆ ಬೆಲೆ ಇದೆ. ಪಕ್ಷ ಕಟ್ಟೋದ್ರಲ್ಲಿ ಅತ್ಯುತ್ತಮವಾದ ಮುಖ್ಯಮಂತ್ರಿ ಆಗೋದು ಬಿಡೋದು ಸಮಯ ಬಂದಾಗ ಆಗುತ್ತೆ. ಅದಕ್ಕೂ ಸಮಯ